ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಸರ್ಕಾರದಿಂದ 50 ರೂಪಾಯಿ ಜೊತೆಗೆ ಮಾಲೀಕರಿಂದ 50 ರೂಪಾಯಿ ಹೆಚ್ಚಳವಾಗಿದೆ. ಮುಗಳಖೋಡ ಮಠದ ಶ್ರೀಗಳು ಈ ಕುರಿತಾಗಿ ಸಂಭ್ರಮಾಚರಣೆಯನ್ನ ಇವತ್ತು ಮಾಡಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ರೈತರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಕೆ ಆಗುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮುಗಳಖೋಡ ಮಠದ ಶ್ರೀಗಳು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿ ಟನ್ ಕಬ್ಬಿಗೆ 3,250 ಫ್ಯಾಕ್ಟರಿ ಮಾಲೀಕರಿಂದ ಬೆಲೆ ನಿಗದಿ ಜೊತೆಗೆ ಸರ್ಕಾರದಿಂದ 50 ರೂಪಾಯಿ ಹೆಚ್ಚುವರಿ ಬೆಲೆ ನೀಡೋದಾಗಿ ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾರಾಜರಿಂದ ಸಂಭ್ರಮಾಚರಣೆ ನಡೆಯುತ್ತೆ. ಕೊನೆಗೂ ಸರ್ಕಾರ ಮಂಡಿ ಊರಿ ಬೆಲೆ ನಿಗದಿ ಮಾಡಿದ್ದಕ್ಕೆ ಹಾಗೂ ರೈತರ ಮಗನಾದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ರೈತರಿಂದ ಅಭಿನಂದನೆ ತಿಳಿಸೋದರ ಮುಖಾಂತರ ಸಂಭ್ರಮಾಚರಣೆ ಮಾಡಲು ಇವತ್ತು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸತತ 9 ದಿನಗಳ ಕಾಲ ರೈತರು ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. 9 ದಿನಗಳ ಕಾಲ ತೀವ್ರ ಸ್ವರೂಪವನ್ನ ಈ ಒಂದು ಹೋರಾಟ ಪಡೆದುಕೊಂಡಿತ್ತು. ಹೆದ್ದಾರಿಯನ್ನ ಬಂದ್ ಮಾಡಲಾಗಿತ್ತು. ಈ ಹೆದ್ದಾರಿಯನ್ನ ಬಂದ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು. ಜೊತೆಗೆ ಕೊನೆಗೂ ಸರ್ಕಾರ ರೈತರ ಹೋರಾಟಕ್ಕೆ ಮಂಡಿ ಊರಿದೆ, ಮಣಿದಿದೆ. ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಭ್ರಮಾಚರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಕೊನೆಗೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ಸೊ ಹೀಗಾಗಿ ರೈತರ ರೆಸ್ಪಾನ್ಸ್ ಹೇಗಿದೆ? ಇವತ್ತಿನ ಸಂಭ್ರಮಾಚರಣೆಗೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅಂತ? ಏನಂತಂದ್ರೆ ರೈತರು ಏನು ಸತತವಾಗಿ 9 ದಿನಗಳಿಂದ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆಗೆ ಒಂದು ಫಲಶ್ರುತಿ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಏನಂತಂದ್ರೆ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಒಂದು ರೈತರಿಗೆ ಸಾಥನ್ನ ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೆ ಇವತ್ತು ಏನಂತಂದ್ರೆ ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಏನಂತಂದ್ರೆ ಒಂದು ಜಿಡಗಾ ಮಠದಲ್ಲಿ ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಬಂದು ಮತ್ತೆ ರೈತರು ಕೂಡ ಬಂದು ಒಂದು ಸಂಭ್ರಮಾಚರಣೆಯನ್ನ ಮಾಡಿ ಮತ್ತೆ ಜೊತೆಗೆ ಒಂದು ಏನು ಸರ್ಕಾರದಿಂದ ನಿಯಮಾನುಸಾರ ಪ್ರಕಾರ ಒಂದು ರೈತರಿಗೆ ಏನಂತಂದ್ರೆ ಒಂದು ನಿನ್ನೆ ಬೆಲೆ ಏನು 3,300 ನಿಗದಿ ಆಗಿದೆಯಲ್ವಾ, ಅದರ ಒಂದು ಆರ್ಡರ್ ಲೆಟರ್ ಅನ್ನ ಇವತ್ತು ಒಂದು ಮಠದಲ್ಲಿ ಕೊಟ್ಟು ಒಂದು ಏನು ರೈತರ ಪ್ರತಿಭಟನೆ ಇದೆಯಲ್ಲ ಅದಕ್ಕೆ ನಿರ್ಗಮನ ಹೇಳ್ಬೇಕಂತೇಳಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಒಂದ್ ಕಡೆ ಮುಗಳಖೋಡ ಮಠದಲ್ಲಿ ಕೂಡ ಈಗಾಗಲೇ ಏನಂತಂದ್ರೆ ಒಂದು ವಿಜೃಂಭಣೆಗೆ ಎಲ್ಲ ರೀತಿಯಾಗಿ ಒಂದು ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿನ ಪೀಠಾಧಿಪತಿಯಾಗಿರ್ತಕ್ಕಂಥ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಕೂಡ ಈಗಾಗಲೇ ಏನು ರೈತರ ಮೇಲೆ ಸಾಕಷ್ಟು ಬಾರಿ ಕೂಡ ರೈತರ ಕಾರ್ಯಕ್ರಮ ಆಗಿರ್ಬೋದು ಮತ್ತು ರೈತರ ಜಾಥಾ ಕಾರ್ಯಕ್ರಮ ಆಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಏನೋ ಒಂದು ಅನುಕೂಲವಾಗ್ಲಿ ಅಂತ ಹೇಳಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲವನ್ನ ಮಾಡ್ತಿದ್ರು. ಅದ್ರ ಜೊತೆಗೆ ಈಗ ಏನು ಪ್ರತಿಭಟನೆಯಲ್ಲೂ ಕೂಡ ಅವರಿಗೆ ಭಾಗಿಯಾಗಿ ಸಾಥ್ ಕೊಟ್ಟು ಈಗ ಸಂಭ್ರಮ ಆಚರಣೆಯನ್ನ ಮಠದಲ್ಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿ ವಿಚಾರ ಅಂತ ಅವರು ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ರೈತರ ಮುಖದಲ್ಲಿ ಏನಂತಂದ್ರೆ ಒಂದು ನಿನ್ನೆಯಿಂದ ಒಂದು ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಿರ್ತಕ್ಕಂಥದ್ದು. ಮತ್ತೆ ರಾಜ್ಯದ ಎಲ್ಲಾ ಕಬ್ಬು ಬೆಳೆಗಾರರು ಈಗಾಗಲೇ ಏನೋ ಸಂತೋಷದಿಂದ ಖುಷಿಯಿಂದ ಮಂದಹಾಸದಿಂದ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸಿಂಚನಾ. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.